ಅಂತರಂಗದ ಅರಿವಿಗೆ ಧ್ಯಾನವೇ ದಾರಿ. ಎಲ್ಲರಿಗೂ ವಿಶ್ವ ಧ್ಯಾನ ದಿನಾಚರಣೆಗೆ ಆತ್ಮೀಯವಾದ ಸ್ವಾಗತ. ಆರೋಗ್ಯ ಆನಂದಕ್ಕೆ, ಆತ್ಮ ಸಾಕ್ಷಾತ್ಕಾರ ಹೊಂದಲು, ಕರ್ಮ ಪ್ರಕ್ಷಾರಣೆಗೆ, ಲೋಕ ಕಲ್ಯಾಣಕ್ಕೆ ಪ್ರತಿಯೊಂದಕ್ಕೂ ಧ್ಯಾನವೇ ರಹದಾರಿ. ಬುದ್ಧದೇವರಿಂದ ದೊರೆತ ಈ ಸತ್ಯ ನಿತ್ಯವಾಗುತ್ತಿರುವುದು ಒಬ್ಬ ಮಹಾನ್ ಗುರುಗಳು, ಶ್ವಾಸ ಗುರುಗಳು ಆದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಂದ. ಶ್ವಾಸವೇ ಗುರು, ನಾವೇ ಗುರು, ನಾವೇ ದೇವರುಗಳು ಎಂದು ತಿಳಿಸಿದ ಮಹಾತ್ಮ. ಈ ಜಗತ್ತೇ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಆಗಬೇಕು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಎಂಬ ಅನೇಕ ಸತ್ಯಗಳನ್ನು ಅರಿವಿಗೆ ತಂದು ಎಲ್ಲರೂ ಮಾಸ್ಟರ್ಗಳಾಗಬೇಕು ಎಂದು ತಿಳಿಸಿ ಮೈತ್ರೇಯ ಬುದ್ಧ ಎನಿಸಿಕೊಂಡಿದ್ದಾರೆ. ಇದರಂತೆ ಅನೇಕ ಮಾಸ್ಟರ್ಗಳು ಇವರ ಹಾದಿಯನ್ನೇ ಅನುಸರಿಸುತ್ತಾ ಧ್ಯಾನ ಪ್ರಚಾರ ಕಾರ್ಯಕ್ರಮಗಳನ್ನು ಜಗತ್ತಿನಾದ್ಯಂತ ತಲುಪಿಸುತ್ತಿದ್ದಾರೆ. ಇದರಲ್ಲಿ PSSM ಹೋಪ್ ಫೌಂಡೇಶನ್, ಮಹಾವತಾರ್ ಫೌಂಡೇಶನ್ ಈ ಮೂರರ ಸಹಯೋಗದೊಂದಿಗೆ ಬಾಗಲಕೋಟೆಯಲ್ಲಿ ಇದೇ ಡಿಸೆಂಬರ್ 21, 2025ರಂದು ವಿಶ್ವ ಧ್ಯಾನ ದಿನ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹೋಪ್ ಫೌಂಡೇಶನ್ನ ಮಾಸ್ಟರ್ ರಾಜಶೇಖರ್ ಅಡಿಕೆನವರ್ ಹಾಗೂ ಮಹಾವತಾರ್ ಫೌಂಡೇಶನ್ನ ಡಾಕ್ಟರ್ ರಂಗನಾಥ್ ಜಿ ಅವರ ನೇತೃತ್ವದಲ್ಲಿ ಈ ವಿಶ್ವ ಧ್ಯಾನ ದಿನವನ್ನು ಸಮಗ್ರ ಸ್ವಾಸ್ಥ್ಯ ಹಬ್ಬದೊಂದಿಗೆ ನೆರವೇರಿಸಲಾಗುತ್ತಿದೆ. ಈ ಸಂಸ್ಥೆಗಳು ಅನೇಕ ವರ್ಷಗಳಿಂದ ಧ್ಯಾನ ಪ್ರಚಾರ, ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಲೋಕ ಕಲ್ಯಾಣಕ್ಕೆ ಶ್ರಮಿಸುತ್ತಿದೆ. ಮಹಾವತಾರ್ ಫೌಂಡೇಶನ್ ಬರೀ ಧ್ಯಾನ, ಜ್ಞಾನ ಮಾತ್ರ ಅಲ್ಲದೆ ಸಮಗ್ರ ಜೀವನ ಶೈಲಿ ಅಂದರೆ ಮುದ್ರಾ, ಮೂತ್ರ ಚಿಕಿತ್ಸಾ, ಆಕ್ಯುಪ್ರೆಷರ್, ವರ್ಮಕಲೆ ಈ ರೀತಿಯ ನೂರಾರು ವಿಶಿಷ್ಟ ಮಾಹಿತಿಗಳನ್ನು ಮತ್ತು 5 ಭಾಷೆಗಳಲ್ಲಿ ಝೂಮ್ ಆನ್ಲೈನ್ ತರಗತಿಗಳು, ಆಫ್ಲೈನ್ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮಹಾವತಾರ್ TV ಯೂಟ್ಯೂಬ್ ಚಾನೆಲ್ನ ಮೂಲಕ ಇಲ್ಲಿನ ಜ್ಞಾನವನ್ನು ರಾಜ್ಯದಾದ್ಯಂತ ತಿಳಿಸುತ್ತಿದೆ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಘೋಷಿಸಿರುವ ಡಿಸೆಂಬರ್ 21ರಂದು ಧ್ಯಾನ ದಿನವನ್ನು ಒಂದು ಧ್ಯಾನದ ಹಬ್ಬವನ್ನಾಗಿ ಆಚರಿಸುತ್ತಿದೆ. ಮುಖ್ಯ ಅತಿಥಿಗಳು, ವಿಷಯ ತಜ್ಞರು ಹಾಗೂ ಗುರುಗಳ ಆಶೀರ್ವಚನದೊಂದಿಗೆ ನಾದಧ್ಯಾನ ಸೇರಿದಂತೆ ವಿಶಿಷ್ಟ ಕಾರ್ಯಕ್ರಮ ಇರುತ್ತದೆ. ಬನ್ನಿ ಬನ್ನಿ ಸ್ನೇಹಿತರೆ, ಶಾಂತಿ, ಪ್ರೀತಿ, ಸಹಬಾಳ್ವೆ, ಕೃತಜ್ಞತೆ, ಕ್ಷಮೆ, ಉದಾರತೆ ಹೊಂದಲು ಧ್ಯಾನ ಒಂದೇ ಮಾರ್ಗವಾಗಿದೆ. ಈ ವಿಶ್ವ ಧ್ಯಾನ ದಿನದ ಕಾರ್ಯಕ್ರಮಕ್ಕೆ, ಧ್ಯಾನದ ಹಬ್ಬಕ್ಕೆ ಪ್ರತಿಯೊಬ್ಬರೂ ಭಾಗವಹಿಸಿ ಲೋಕ ಕಲ್ಯಾಣಕ್ಕೆ ನಾಂದಿ ಹಾಡೋಣ. ಕಾರ್ಯಕ್ರಮದ ಸ್ಥಳ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಮುಖ್ಯ ಆಡಿಟೋರಿಯಂ, ವಿದ್ಯಾಗಿರಿ, ಬಾಗಲಕೋಟೆ. ಬೆಳಗ್ಗೆ, ಮಧ್ಯಾಹ್ನ ಅನ್ನಪ್ರಸಾದ ಇರುತ್ತದೆ. ಪ್ರಸಾದಕ್ಕೆ ದಾನ ಕೊಟ್ಟು ಸಹಕರಿಸಬಹುದು. ನೀವು ಬನ್ನಿ, ನಿಮ್ಮವರನ್ನ ಕರೆತನ್ನಿ. ಮತ್ತೊಮ್ಮೆ ಧನ್ಯವಾದಗಳು.